SIT ಭಾಳ ಗಂಭೀರವಾಗಿ ಇದನ್ನು ಪರಿಗಣಿಸಿದೆ. ಯಾಕೆಂದರೆ ಒಂದು ಚೂರು ಸಡಿಲ ಕೊಟ್ಟರೂ ಕೂಡ ಮೊದಲೇ ಏನು ಅಂದರೆ NIA ಪನ್ನಯ್ಯ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಯಾಕೆ ಬೇಕು? ಇಲ್ಲಿ ತನಕ ಕಷ್ಟಪಟ್ಟು ಮಾಡಿರುವಂಥವ್ರು ಇವರನ್ನೇ SITನವರು ಬಹಳ ಆಳಕ್ಕಿಳಿದಿದ್ದಾರೆ. ಸರ್ಕಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಹಳ ಒಳ್ಳೆಯ ನಿರ್ಧಾರ ಮಾಡಿದೆ. SIT ರಚನೆ ಮಾಡಿ ಹಾಕಿರುವಂಥ ಅಧಿಕಾರಿಗಳು ಹಾಗೆ ಇದ್ದಾರೆ. ಬಹಳ ಕಟ್ಟುನಿಟ್ಟಾಗಿರುವಂಥ ಅಧಿಕಾರಿಗಳನ್ನು ಹಾಕಿದ್ದಾರೆ. ಹೀಗಾಗಿ ಅವರು ಕೂಡ ಈ ಸಾಕಷ್ಟು ವಿಸ್ತರಿಸಿದ್ದಾರೆ. ಅದನ್ನು ಯಾರಾದರೂ ಒಂದು ಹೇಳಿದ್ರೆ ಇವರು 4-5 ಮಾಡಿದ್ದಾರೆ. ಯಾರ್ಯಾರು ಇದಕ್ಕೆ ಕಾರಣೀಭೂತರು ಅವ್ರನ್ನ ಕರೆದು ವಿಚಾರಣೆ ಮಾಡ್ತಾ ಇದ್ದಾರೆ. 4 ಜನ 4 ದಿನಗಳಿಂದ ಅಭಿಷೇಕ್ ಸ್ಟೇಷನ್ನಲ್ಲೇ ಇದ್ದಾನೆ. ಯೂಟ್ಯೂಬರ್ ಅಭಿಷೇಕ್, ಗಿರೀಶ್ ಮಟ್ಟಣ್ಣವರ್, ಜಯಂತ್ ಮತ್ತೆ ಇವನು ಮಾಸ್ಕ್ ಮ್ಯಾನ್ ವಿಠಲಗೌಡ, ಆತನ ಹೆಸರು ಕೂಡ ಸೇರಿದೆ. ಇದಕ್ಕಿದಂಗೆ ಬಂದ್ಬಿಟ್ಟಿದ್ರು ಇವರು. ನಮಗೊತ್ತು, ನಾವು ನೋಡಿದ್ವಿ. ಎಷ್ಟರ ಮಟ್ಟಿಗೆ ಸುದ್ದಿ ಹಬ್ಬಿಟ್ಟಿತ್ತು ಅಂತಂದರೆ ನಾನು ಅಂದ್ಕೊಂಡಿದ್ದೆ ಎಲ್ಲೋ ಕಡೆಗೆ ಸಿನಿಮಾ ಥಿಯೇಟ್ರ್ ಮುಂದೆ ಈ ಕಿಕ್ಕಿರಿದು ಜನಸ್ತೋಮ ನೆರೆದಿರುತ್ತಲ್ಲ, ಹಂಗೆ ಇವರು ದೂರು ಕೊಡೋಕ್ಕೆ ನಿಂತು ಬಿಡ್ತಾರೆ ಅಂತ. ಯಾರ್ಯಾರು ದೂರು ಕೊಡ್ತೀರಿ ಬನ್ನಿ ತಗೊಳ್ತೀವಿ ಅಂತ ಹೇಳ್ಬಿಡ್ತು SIT. ಇದರಲ್ಲಿ ಯಾವುದೂ ಮುಚ್ಚಮರೆ ಮಾಡಲಿಲ್ಲ ನೋಡಿ. ಇದು ಒಂದು ತನಿಖಾ ಸಂಸ್ಥೆ ಯಾವ ರೀತಿ ಮಾಡಬೇಕು ಅನ್ನೋದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಇದು. ಅಭಿನಂದಿಸಬೇಕು ಅವ್ರನ್ನ. ಎಲ್ಲದೂ ಕೂಡ ಓಪನ್, ಬನ್ನಿ ಯಾರು ಬೇಕಾದರೂ ಬನ್ನಿ ಅಂತ ಬೆಂಡೆತ್ತಾ ಇದ್ದಾರೆ. ಒಬ್ಬರೊಬ್ಬರನ್ನ ಚಿನ್ನಯ್ಯನನ್ನು ಪರಿಚಯ ಮಾಡಿದಂಥವ್ರು ಯಾರು, ಕರ್ಕೊಂಬಂದಂಥವ್ರು ಯಾರು, ಅವನು ಯಾರು ಸುಪರ್ದಿನಲ್ಲಿದ್ದ, ಯಾರು ಅವನು ದುಡ್ಡು ಕಾಸು ಕೊಟ್ಟರು. ವಿಠಲಗೌಡಗೂ ಅವೇ ಪ್ರಶ್ನೆಗಳು, ಗಿರೀಶ್ ಮಟ್ಟಣ್ಣವ್ರಿಗೂ ಅದೇ ಪ್ರಶ್ನೆಗಳು. ಸೌಜನ್ಯ ಮಾವ ಈ ವಿಠಲಗೌಡ ಇದ್ದಕ್ಕಿದ್ದಂಗೆ ಪ್ರತ್ಯಕ್ಷ ಆಗಿ ಆತನೂ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅವ್ರನ್ನೂ ಕೂಡ ಕರೆಸ್ಕೊಂಡಿದ್ದಾರೆ. ನಿಮ್ಮದೇನು ಪಾತ್ರ ಇದೆ ಅಂತ ತುಂಬ ಸ್ಪಷ್ಟವಾಗಿ ಕೇಳ್ತಾ ಇದ್ದಾರೆ. ಯಾರ್ಯಾರ ನಿರ್ದೇಶನದ ಮೇರೆಗೆ ನೀವು ಇದನ್ನೆಲ್ಲವನ್ನು ಕೂಡ ಮಾಡಿದ್ರಿ, ಈ ಪ್ರಶ್ನೆಗಳು ಕೂಡ. ಪೃಥ್ವಿರಾಜ್ ಮತ್ತೆ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿರಾಜ್, ನಾನು ಹೇಳ್ತಾ ಇದ್ದೆ ಯಾವ ರೀತಿ ಒಂದು SIT ಒಂದು ತನಿಖಾ ಸಂಸ್ಥೆ ಯಾವ ರೀತಿ ತನಿಖೆ ಮಾಡಬೇಕು ಅನ್ನೋದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಈ SIT ಇಟ್ಟಂಥ ಹೆಜ್ಜೆಗಳು. ಯಾಕಂದರೆ ನೀವು ಒಂದು ಕಡೆ ಹೇಳಿದ್ರೆ 4 ಕಡೆಗೆ ಬಗಿತಾ ಇದ್ರು. ಅವನು 4x8 ಅಂತ ಹೇಳಿದ್ರೆ ಇವರು 8x18ಕ್ಕೆ ಹೋಗೋರು ಇವರು. ನಿಜ, ಯಾಕೆ ಗೊತ್ತಾ? ಡೌಟ್ ಬರಬಾರ್ದು ಅಂತ. ಯಾರ್ಯಾರು ದೂರು ಕೊಡ್ತೀರಪ್ಪ ಕೊಡಿ, 24 ಗಂಟೆ ಓಪನ್ನಾಗಿರುತ್ತೆ, ಬನ್ನಿ ದೂರು ಕೊಡಿ, ನಿಮ್ಮದನ್ನು ಕೂಡ ನಾವು ಕೇಳ್ತೀವಿ ಅಂತಂದರೆ ಯಾರಿಗೂ ಅನುಮಾನವೇ ಬರಬಾರ್ದು. ಆ ರೀತಿಯಲ್ಲಿ ನಾನು ಯೋಚನೆ ಮಾಡಿದ್ದೆ ಪೃಥ್ವಿರಾಜ್, ಎಲ್ಲೋ ಒಂದು ಕಡೆಗೆ ಈ ಹೊಸ ಸಿನಿಮಾ ಸ್ಟಾರ್ಗಳ ಸಿನಿಮಾ ಬಿಡುಗಡೆ ಆದಂಥ ಸಂದರ್ಭದಲ್ಲಿ ಟಿಕೆಟ್ ನಿಲ್ತಾರಲ್ಲ, ಹಾಗೆ ಈ ದೂರು ಕೊಡೋಕ್ಕೆ ಜನ ನಿಲ್ತಾರೆ ಅಂತ ಅಷ್ಟರ ಮಟ್ಟಿಗೆ ಹಬ್ಬಿಸ್ಬಿಟ್ಟಿದ್ರಲ್ಲ. 3 ಮತ್ತೊಂದು ಜನ ಬರಲಿಲ್ಲ. ಇದ್ದಕ್ಕಿದ್ದಂಗೆ ಈ ವಿಠಲಗೌಡ ಪತ್ತೆಯಾಗಿದ್ದು ಈಗ ಆತನನ್ನೂ ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ. 4 ಜನರಿಗೆ ಸತತವಾದಂಥ ವಿಚಾರಣೆ, ತೀವ್ರ ವಿಚಾರಣೆ. ಯಾವ್ಯಾವ ಸಂಗತಿಗಳು ಹೊರಗಡೆ ಬಂದಿವೆ ಪೃಥ್ವಿ? ಖಂಡಿತ ರಂಗನಾಥ್, ನೀವು ಹೇಳ್ದಂಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಒಂದು SIT ಒಂದು ಹೆಲ್ಪ್ ಲೈನ್ ಅಂದರೆ ಆ ಒಂದು ಫೋನ್ ಟೋಲ್ ಫ್ರೀ ನಂಬರನ್ನು ಕೊಡ್ತು. ಸೊ ಅಲ್ಲಿಗೆ ಸಾಕಷ್ಟು ಕರೆಗಳು ಬರುತ್ತೆ, ಸಾಕಷ್ಟು ಜನರು ಬರ್ತಾರೆ ಅನ್ನೋ ನಿರೀಕ್ಷೆಯನ್ನು ಮಾಡಲಾಗಿತ್ತು. ಆದರೆ ದೂರುದಾರನಾಗಿ ಆರಂಭಿಕ ಹಂತದಲ್ಲೇ ಬಂದಿದ್ದು ಇದೇ ಜಯಂತ್. ಅಂದರೆ 1-2 ವರ್ಷದಿಂದ ಇದೇ ಪ್ರಕರಣದ ಹಿಂದೆ ಗಿರಿಕಿ ಹೊಡಿತಾ ಇದ್ದಂತಹ ವ್ಯಕ್ತಿಗಳೇ ಇಲ್ಲಿ ಬಂದರೂ ಅದನ್ನು ಹೊರತುಪಡಿಸಿದರೆ ಕೇವಲ ಅದೊಂದು ಪುಂಜಾಲ್ಕಟ್ಟೆಯ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನೋ ಅದೊಂದು ಹೊಸ ಕೇಸ್ ಬಂದಿದ್ದು ಬಿಟ್ಟರೆ ಇನ್ಯಾವುದೂ ಕೂಡ ಬರಲಿಲ್ಲ. ಇನ್ನೆಲ್ಲರೂ ಬಂದಂಥವರು ಈ ಒಂದು ವಿಚಾರದ ಹಿಂದೆ 1-2 ವರ್ಷಗಳಿಂದ ಯಾರು ಸುತ್ತುವರಿತಾ ಇದ್ರು ಅವರು ಮತ್ತೆ ಅವರ ಕಡೆಯವರೇ ಬಂದಿದ್ದ ಹೊರತು ಬೇರೆ ಇನ್ಯಾರು ಕೂಡ ಇಲ್ಲಿಗೆ ಬರಲಿಲ್ಲ. ಸೊ ಇವತ್ತು ವಿಚಾರಣೆ ಅದೇ ರೀತಿ ಮುಂದುವರಿತಾ ಇರುವಂಥದ್ದು. ಈಗ ವಿಠಲಗೌಡ ಸೌಜನ್ಯನ ಮಾವ ಅವರ ಒಂದು ವಿಚಾರಣೆ ಕೂಡ ನಡೀತಾ ಇರುವಂಥದ್ದು. ಇಲ್ಲಿ SITಗೆ ಸಾಕಷ್ಟು ವಿಚಾರಗಳು ಈಗ ಚಿನ್ನಯ್ಯ ಹೇಳಿರ್ಬೋದು, ಮತ್ತೆ ಜಯಂತ್ ಹೇಳಿರುವಂಥ ಸಾಕಷ್ಟು ವಿಚಾರಗಳಿದೆ. ಆದರೆ ಎಲ್ಲವನ್ನೂ ಕೂಡ ತನಿಖೆಗೆ ಇವರು ಮಾಡಬೇಕಾಗುತ್ತೆ, ವಿಚಾರಣೆಯನ್ನು ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಯಾರ್ಯಾರು ಅನುಮಾನ ಇರುತ್ತೆ ಅವ್ರನ್ನೆಲ್ಲವನ್ನೂ ಕೂಡ ಕರೆದು ವಿಚಾರಣೆಯನ್ನು ಮಾಡುವಂಥದ್ದು. ಈಗಾಗಲೇ 40ಕ್ಕೂ ಹೆಚ್ಚು ಸಾಕ್ಷಿಗಳನ್ನು ವಿಚಾರಣೆಯನ್ನ ಮಾಡಲಾಗಿದೆ. ಇಲ್ಲಿ ಪ್ರಮುಖವಾಗಿ ಇಲ್ಲಿ ಏನು ಒಳಗಡೆ ಜಯಂತ್ ಇರ್ಬೋದು, ಗಿರೀಶ್ ಮಟ್ಟಣ್ಣನವರ್, ಯೂಟ್ಯೂಬರ್ ಅಭಿಷೇಕ್ ಮತ್ತೆ
ಸೌಜನ್ಯನ ಮಾವ ವಿಠಲ್ ಗೌಡ ಇವರ 4 ಜನರ ಈ ವಿಚಾರಣೆ ಈಗ ಮುಂದುವರೆದಿದೆ. 4 ಜನರನ್ನು ಸಪ್ರೇಟ್ ರೂಮ್ನಲ್ಲಿ ಕೂರಿಸ್ಕೊಂಡು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಒಂದೇ ಮಾದರಿಯ ಪ್ರಶ್ನೆಗಳನ್ನು ಬೇರೆ ಬೇರೆ ವಿಭಿನ್ನ ರೀತಿಯಲ್ಲಿ ಕೇಳ್ತಾ ಇರುವಂಥದ್ದು, ಮತ್ತು ಅವರಿಂದ ಏನು ಆನ್ಸರ್ ಬರುತ್ತೆ ಅದನ್ನೆಲ್ಲವನ್ನು ನೋಟ್ ಮಾಡ್ಕೊಂಡು ಚಿನ್ನಯ್ಯನ ಹೇಳಿಕೆಯನ್ನು ತಾಳೆ ಹಾಕಲಾಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಈಗಾಗಲೇ ಚಿನ್ನಯ್ಯನ ಹತ್ರ ಪಿನ್ ಟು ಪಿನ್ ಕಂಪ್ಲೀಟ್ ಎಲ್ಲ ಮಾಹಿತಿಗಳನ್ನು ಇವರು ಹೊರಕಕ್ಸಾಗಿದೆ, ಎಲ್ಲವನ್ನು ಕೂಡ ರೆಕಾರ್ಡ್ ಮಾಡ್ಕೊಳ್ಳಲಾಗಿದೆ. ಆ ಒಂದು ಕನ್ಕ್ಲೂಷನ್ಗೆ SIT ಅಂತೂ ಬಂದಿದೆ. ಆದರೆ ಚಿನ್ನಯ್ಯನ ಹೇಳಿಕೆಗಳಿಗೂ ಇನ್ನು ಉಳಿದಂತಹ ಇವರ ವಿಚಾರಣೆ ಸಂದರ್ಭದಲ್ಲಿ ಹೇಳುವಂತಹ ಹೇಳಿಕೆಗಳಿಗೂ ಯಾವ ರೀತಿ ಮ್ಯಾಚ್ ಆಗುತ್ತೆ, ಇದ್ರ ಬಗ್ಗೆ ಒಂದು ಫೈನಲ್ ರಿಪೋರ್ಟ್, ಫೈನಲ್ ಒಂದು ಜಡ್ಜ್ಮೆಂಟ್ಗೆ ಈಗ SIT ಬರಬೇಕಾಗುತ್ತೆ. ಯಾಕೆಂತಂದ್ರೆ ಅವರು ಇಂಟರ್ನಲ್ ಅವರು ಒಂದು ನಿರ್ಧಾರ ಮಾಡ್ಕೊಳ್ಬೇಕಾಗುತ್ತೆ ಈ ಪ್ರಕರಣ ಏನು ಅಂತ. ಅದ್ರ ಮೇಲೆ ಅವರು ಅದನ್ನೆಲ್ಲ ವರದಿಯನ್ನು ಕೊಡುವಂಥದ್ದು ಸರ್ಕಾರಕ್ಕೆ ಇರ್ಬೋದು, ಕೋರ್ಟಿಗೆ ಇರ್ಬೋದು, ಫೈನಲ್ ವರದಿಯನ್ನು ರೆಡಿ ಮಾಡಲಿಕ್ಕೆ ಅದು ತುಂಬ ಅಕ್ಯುರೇಟ್ ಆಗಿರಬೇಕಾಗುತ್ತೆ. ಎಲ್ಲೂ ಕೂಡ ಗೊಂದಲ ಇರಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗ ಎಲ್ಲ ರೀತಿಯ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ ಈ ತನಿಖೆ ಈಗ ಮುಂದುವರೆದಿದೆ. ತನಿಖೆ ಮುಂದುವರೆದಂತಹ ಸಂದರ್ಭದಲ್ಲಿ ಈಗ ಎಲ್ಲ ರೀತಿಯಲ್ಲಿ ಎಲ್ಲವನ್ನು ಕೂಡ ಮಾಡ್ತಾ ಇರುವಂಥದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.